ಇಲ್ಲಿ ಈ ತರ ಹಿಂಗೆ ಅರ್ಧ ಮುರ್ದೆಲ್ಲ ಅಕ್ಕಿ ಬರಂಗಿಲ್ಲ ಅಂತೆ, ಫುಲ್ ಅಕ್ಕಿ ಬರೋದ್ರಿಂದ ಈ ಫುಲ್ ಅಕ್ಕಿ ಬರೋಣ. ಇಲ್ಲಿ ಆ್ಯಪಲ್ ನಾವು ಕಡಿಮೆ ಅನ್ಕೊಂಡ್ರೆ ಇಲ್ಲೇ 300 ರೂಪಾಯಿ ಕೆಜಿ ಅಂತೆ. ಒಟ್ಟು ನಮ್ನ ಕುರಿ ಮಾಡ್ತಾರೆ ಮುಂದೆ. ಈ ನಮ್ದು ಟೀಮ್ ಇತ್ತಲ್ಲ, ನಮ್ಮ ಟೀಮ್ ಲೈಟಾಗಿ ಬ್ರೇಕ್ ಡೌನ್ ಆಗ್ಬಿಡ್ತು. ಲೈಟಾಗಿ ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲೇ ಟೆಂಟೇ ಮಲ್ಗಿವೋ, ಟೆಂಟಿಂಗ್ ಓಪನ್ ಮಾಡಿದ ತಕ್ಷಣ ಒಂದು ವ್ಯೂ ಕಾಣಿಸ್ತೀವೋ, ಹೆಂಗೈತಿ ನೋಡ್ರಿ. ಅಲ್ಲೈಸು ಪೂರ್ತಿ ಸ್ಥಾನ ತುಂಬೈತಿ. ಕ್ರೇಜಿಯಾಗಿತ್ತು ಮಾತ್ರ. ನಿದ್ದೆ ಚೆನ್ನಾಗೇ ಬಂತು. ಚಳಿನೂ ಹೆವಿ ಚಳಿ ಇತ್ತು. ಒಬ್ಬೇ ಇದ್ದೆ. ಸ್ಟುಡಿಯೋನಾಗ ಟೆಂಟ್ ಎಲ್ಲ ಬಿಚ್ಚಿ ಇವರು ನಾವಿರೋದು 3 ಜನ ಇರೋದು. ಹೊಸರು ಬಂದಿದ್ದೀವಲ್ಲ, ಅದಕ್ಕೆ ಈ ಗಾಡಿ ಓಡಿಸ್ತಾ ಇದ್ದವ್ರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಆಗಿ ಅವ್ರು 3 ಜನ ಹೋದರು. ಈ ಕಡೆ ಒಂದು 20 ಕಿಲೋಮೀಟ್ರ್ ಆದರೆ ಸಿಟಿ ಇತ್ತು. ಅದು 11-11ವರೆಗೆ ಅವರು ಹೋದರು. ಅವ್ರಿಗೆ ಫುಲ್ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಅಂತ ಅಂದರು. ಮತ್ತು ಅದಕ್ಕೆ ಇನ್ನೂ ಜಾಸ್ತಿ ಇದೆ, ಆದರೆ ಕಷ್ಟ ಆಯ್ತು. ಫುಲ್ಲು ಸಿಕ್ಕಾಪಟ್ಟೆ ಚಳಿ ಇತ್ತು. ಅವ್ರಾಗೆ ಹೋದರು. ನಾವಂಗೆ ಫುಲ್ಲು ನನಗೂ ನಿದ್ದೆ ಬರ್ತಾಯಿತ್ತು, ಅವರಿಗೂ ನಿದ್ದೆ ಬರ್ತಾಯಿತ್ತು. ಇಲ್ಲ ನಾವು 3 ಜನ ಇಲ್ಲೇ ಇರ್ತೀವಿ, ನೀವು ಹೋಗ್ರಿ ಅಂದೆವು. ಅವ್ರು 3 ಜನ ಅಂದರು, ನಾವು 3 ಜನ ಇಲ್ಲೇ ಇದ್ದೀವಿ. ಆಯಿತು. ಆಮೇಲೆ ಈಗ ಟೆಂಟಿಂದ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡ್ರಿ. ಹೆಂಗೈತಿ ವ್ಯೂ? ಕ್ರೇಜಿ ಆಗಿಲ್ಲ? ಚಳಿನೂ ಹಂಗೆ ಐತಿ. ಎಲ್ಲ ಹೊಸ ಪ್ಯಾಕ್ ಮಾಡ್ತೀನಿ. ಇವಾಗ ಹೋಗ್ಕೊಂಡಿದ್ದೆ ಅವರಲ್ಲಿ ಇದ್ದಾರೆ. ಲೊಕೇಶನ್ ಕಳ್ಸಿರೋ ನೆಟ್ವರ್ಕ್ ಇಲ್ಲ ನೋಡೋಣ ಅಂದರೆ. ನೋಡ್ರಿ ಹೆಂಗೈತಿ ನೋಡ್ರಿ ಸ್ನೋ. ಇನ್ನು ಮೇಲೆ ಹೋಗ್ತಾ ಇನ್ನೂ ಕ್ರೇಜಿ ಆಗಿರ್ತೈತೆ. ಹೋಗೋಣ ಬರ್ರಿ. ಪ್ರಾಪರ್ ರೈಡಿಂಗ್ ಇರ್ತೈತಿ. ರೋಡು ಅದೇ ಅಲ್ಲಿ ಮೇಲೆ ಐತೆ, ಅಲ್ಲಿ ಜನ ಇದ್ದಾರಲ್ಲ ಅಲ್ಲೈತೆ ರೋಡು. ಹಾಂ ಹೊಡಿ ಕಾಯ್ಸ್. ಅಪ್ಪ ದೇವ್ರೆ, ಇದು ಕಲ್ಲಿಂದ ಆದರೆ ಓಕೆ, ಸ್ಯಾಂಡ್ ನಂಬಕ್ಕೆ ಆಗಲ್ಲ. ಅಪ್ಪ ಸರ್ ಹೋದಿವೋ ಒಬ್ರಿಗೆ ಇದೆ ನೋಡಿದ್ರೆ ಹೆಂಗೆ ಬಂದ್ರೆ ಲಾರಿ. ಕ್ರೇಜಿಯಾಗಿಲ್ಲ ವ್ಯೂ. ಒಬ್ರು ಬಂದರು, ಈ ನಾರಾಯಣ ಪೈ ಒಬ್ಬರು ಬಂದರು, ಮುಗೀತು. ಈಗ ಈ ಕಡೆನೇ ಹೋಗ್ಬೇಕು. ಒಂದು 25 ಕಿಲೋಮೀಟ್ರಿಗೆ 1 ಅವರ್ ತೋರಿಸ್ತೈತಿ. ಒಂದು ಥಿಂಕ್ ಮಾಡಿರಿ ನೀವೇ, ರೋಡ್ ಯಾವ ಥರ ಇರಬೇಡ ಅಂತ. ಉಸಿರಾಡೋಕ್ಕಾಗ್ತೈತಿ, ಬಟ್ ಚಳಿ ನನಗೆ ಚಳಿಗೆ ಆಗೋದಿಲ್ಲ. ನಂಗೆ ಈಗಲೇ ತಲೆನೋವು ಸ್ಟಾರ್ಟ್ ಆಯಿತು. ನೀನು ನೋಡ್ರಿ, ಅಯ್ಯೋ ಪಾಪ ಅನ್ನಿಸ್ತೀವಿ. ಇವಾಗ ಇದೇ ರೋಡಾಗೆ ಹೋಗ್ಬೇಕು. ನನಗೆ ಹಂಗೆ ಬಾರ. ಬಂದ ಬಾಬಾ ಹಂಗೆ. ಯಪ್ಪ ಅದೇ ಗಾಯ್ಸಲ್ಲಿ ದಪ್ಪ ಇದ್ದಾರಲ್ಲ, ಅವ್ರು ಬಂದಿದ್ದರು. ಅವರಿಗೆ ಆಕ್ಸಿಜನ್ ಫುಲ್ ಉಸಿರಾಡೋಕ್ಕಾಗಲ್ಲ ಹಿಂಗೆ ಅಂತಂದ. ಯಾವನಿಗೆ ಬೇಕಪ್ಪ ರಿಸ್ಕ್? ಪಾಪ ಅವ್ರದ್ದು ಜೀವನ ಅಲ್ಲ. ನಾವು ಬೆಚ್ಚಿಗೆ ಹೊಡಿ ಒಳ್ಳೆ ಬೆಚ್ಚಿ ಹೊಕ್ಕೊಂಡು ಮಲ್ಕಿಬಿಟ್ಟಿದ್ದೀವಪ್ಪ. ನಾನು ಹೋಗಿದ್ದ ನಂಗೆ ಎಚ್ಚರನೇ ಇಲ್ಲ. ಕಡಿಕು ಇರೋ ಆರ್ಮಿಯವ್ರ ಹತ್ರ ಎಲ್ಲ ಹೋಗಿ ಕೇಳ್ಕಿ ಬಂದಂತೆ, ಇಲ್ಲಿ ನೀರಿನಲ್ಲಿ ಇರ್ಸ್ಕಿಬೋದ ಅಂತ. ಅಲ್ಲೇ ಸಿಟಿ ಐತಿ, ಇನ್ನೊಂದು 25 ಕಿಲೋಮೀಟ್ರು ಸಿಟಿ ಐತಿ, ಅಲ್ಲಿ ಹೋಗಿ ಅಂದರು. ಹಂಗೆ ಇವ್ರಂಗೆ ಪಟಾಟ ಹೋದ್ರು. ನಾನು ವಿಘ್ನೇಶ, ನನಗೆ ನಿದ್ದೆ ಗಂಡಗೆ, ನಂಗೆ ನಿದ್ದೆ ಭಾರಿ ನಿದ್ದೆ ಗಂಡ ಹೊಡೆಯೋಕ್ಕಾಗಲ್ಲ. ಮತ್ತು ರೋಡು ಸರಿ ಇಲ್ಲಲ್ಲ. ಎಲ್ಲರೂ ಮಿಸ್ಸಾಗಿ ನಿದ್ದೆ ಗಂಡ ಹೋದ್ರೆ ಸೀದಾ ಜೀವ ಕಳ್ಕೊಬೋದಾಗಿದೆ. ಪಾತಾಳಕ್ಕೆ ಬೀಳ್ತು. ಅತಿ ಶಿಸ್ತ ನಾವು ಎದ್ದು ಈಗ ಹೋಗ್ತಾ ಇದ್ದೀವಿ. A few moments later. ನೀವು ಅದೇ ಇದೇ ರೂಮು. ಅವರು ಆಕ್ಸಿಜನ್ ಅವರು ಫೋನಾಗ ಮಾತಾಡ್ತಾ ಇದ್ದಾರೆ. ಅವ್ರು ಆಕ್ಸಿಜನ್ ಅವ್ರನ್ನ ಕೇಳೋಣ ಏನು ಕೊರತೆ ಆಯ್ತು ಅವರಲ್ಲಿ ಅಂತ. ಇಲ್ಲೇ ಬೆಚ್ಚು ಮಲಗಿದ್ರು. ನಾವು ಟೆಂಟ ಕಡಿಮೆ ಇಲ್ಲ, ನಾವು ಟೆಂಟ ಮುಕ್ಳರೆ ಮಲಗಿವ. ಕಸುವಾಗಿ ಚಾಗಿ ಕುಡ್ಕೊಂಡು ಇದೇ ಇಲ್ಲಿ ವ್ಯೂ ನೋಡ್ರಿ. ಕಿಟಕಿ ಇಲ್ಲೇ ವ್ಯೂ ನೋಡ್ರಿ, ಏನು ಮಸ್ತ್ ಐತಿ ವ್ಯೂ. ಈ ಥರ ಐತಿ. ಕಾರ್ಗಿಲ್ ಎಂಟ್ರಿ ಆದ್ವು ಸರ್. ಈಗ ಓಕೆನಾ? ಹಣ ಬಂದ ಆಲ್ಫೇನಾ? ಗುಡ್ ಆಗ್ತದ ಮನೆ ಹೋಗೋದ ಪಕ್ಕ.
ಗುಡ್ಡ ಹತ್ತದಂತೆ ಕಣ ಚಿನ್ನ ಎಲ್ಲ ಕ್ಯಾನ್ಸಲ್ ಮಾಡೋ ಗುಡ್ಡ ಹತ್ತದಂತೆ ಗೈಸ್. ಈಗ ಗ್ರಾಸ್ ಆಗಿದೀವ, ಇಲ್ಲೇ ಸ್ಟೇ ಆಗಿದ್ದೀವಿ ನಾವು, ಟೆಂಟ ಸ್ಟೇ ಆಗಿದ್ದೀವಲ್ಲ, ಅಲ್ಲಿ ಗೊತ್ತೋ ದಿನ ತಿಂಡಿ ತಿಂದೀವ. ಇವಾಗ ಕಾರ್ಗಿಲ್ಲಿ ಹೋಗಿ ವಾರ್ ಮೆಮೊರಿ ಹೋಗ್ತೀವಿ. ಈಗ ವಾರ್ ಮೆಮೊರಿ ಹೋಗಿ ಅಲ್ಲೆಲ್ಲ ಪೂರ್ತಿ ನೋಡ್ಕೊಂಡು ಮುಂದೆ ಇವತ್ತು ಟೆಂಟಾಗೆ ಮಲಗಲ್ಲ. ಆ ಟೆಂಟಾಗ ಏನಂದ್ರೆ ಮಜಾ ಬರ್ತೈತಿ ಆ ಚಳಿಗೆ ಗಡ ನಡ್ಗಕ್ಕೆ. ಇಲ್ಲ ಐತೆ ನೋಡ್ರಿ ಸ್ನೋ. ಇನ್ನೊಂದು 2 ದಿನ ಲದಾಖ್ ಎಲ್ಲ ಹೊಂಟು ಹೋಗೋಣ. ಕಾರ್ಗಿಲ್ ವಾರ್ ಮೆಮೊರಿ ಹತ್ರ ಬಂದೀವು. ಇಲ್ಲಿ ಸ್ಟಿಕ್ಕರ್ ತಂದಿದ್ನಲ್ಲ, ಇಲ್ಲಿ ಸುಮಾರು ಸ್ಟಿಕ್ಕರ್ ಹಾಕಿರೋದೆ. ಇಲ್ಲ ಬ್ರದರೇ, ಹೇಮಂತ್ ಮೋಟೋ ಬ್ಲಾಗ್ ನಾ ಕಾರ್ಗಿಲ್ ವಾರ್ ಮೆಮೋರಿಯಲ್ ಇಲ್ಲೇ ಐತೆ ನೋಡ್ರಿ. ದಿಸ್ ವಾರ್ ಮೆಮೋರಿಯಲ್ ಬರ್ರೋ ಇದು. ಇಲ್ಲಿ ಈ ಥರ ಹಿಂಗೆ ಅರ್ಧ ಮುರ್ದೆಲ್ಲ ಅಕ್ಕಿ ಬರೋಂಗಿಲ್ಲ ಅಂತೆ, ಫುಲ್ ಅಕ್ಕಿ ಬರೋಕಂತೆ. ಈ ಫುಲ್ ಅಕ್ಕಿ ಬರೋಣ. उसको क्रॉस नहीं करना है. आगे म्यूजियम में फोटोग्राफी अलाउड नहीं है. बाकी मेमोरियल में कहीं पर भी फोटोग्राफी कर सकते हैं, ओनली स्टैंडिंग पोजीशन में. ठीक है सर, जय. ಮ್ಯೂಸಿಯಮ್ಗೆಲ್ಲ ಅಲೌಡ್ ಇಲ್ಲ ಅಂತ, ಇಲ್ಲಿಷ್ಟೇ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ಕೋಬೋದು. ಅವ್ರು ಸ್ಟ್ಯಾಚು ಮಾಡಿ ಅವ್ರ ಬಗ್ಗೆ ಬರ್ದಿರ್ತಾನೆ. ಅವರೇ ಕ್ಯಾಪ್ಟನ್, ಅವರೇ ನೋಡೋಣ. ಏನು ಶಿಸ್ತು ಇದಾರಲ್ಲ, ನಾವೇ ಬೆಂಗ್ಳೂರು ಥರ ಇದೀವಿ ಮರ್ಯ. ಶಿಸ್ತಿರೋಗಪ್ಪ, ಕಟಿಂಗ್ ಎಲ್ಲ ನೀಟಾಗಿ ಮಾಡಿಸಿ ನೋಡು ಅಷ್ಟು ಜನ ಸತ್ತಿದ್ದಾರೆ. ಅಬ್ಬಾ ಗೈಸ್ ಅಲ್ಲೇ ಐತೆ ನೋಡ್ರಿ ಗೈಸ್. ಇಲ್ಲ ಇವರೇ ನೋಡ್ರಿ ಕ್ಯಾಪ್ಟನ್ ವಿಕ್ರಮ್ ಬತಾರ. ಇಂಥದ್ದೆಲ್ಲ ಬಂದರೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಇವಾಗ ಐತೆ ಕಣ. ಇದು ಟ್ಯುಟೋರಿಯಲ್ ಇಡ್ಬೇಕಲ್ಲ ಇಲ್ಲೇ ಗೈಸ್. ಇದೈತಲ್ಲ ಇದಕ್ಕೇನೋ ಅಂತಾರೆ, ಇದಕ್ಕೇನೋ ಗನಿಲ್. ಇದು 30-40 ಕಿಲೋಮೀಟ್ರ್ ತನಕ ಹೋಗೈತೆ ಗುಂಡು ಗೈಸ್. ಅಲ್ಲಿ ಮ್ಯೂಸಿಯಮ್ ಐತಿ, ಮ್ಯೂಸಿಯಮ್ ಒಳಗೆ ಅಲ್ಲೋಡಿಲ್ಲ ವೀಡಿಯೋ, ಇಲ್ಲೇ ನೋಡ್ಕೋಬೇಕು. ಗನ್ನು ಇದು ಅಷ್ಟೆಲ್ಲ ಕಿಲೋಮೀಟ್ರ್ ಹೋಗೈತೆ ಅಂದರೆ ಅದು ಹೆಂಗೆ ಎತ್ಕಿ ಹೋಗ್ತಾರೆ. ಅವನ್ನೆಲ್ಲ ಸ್ವಲ್ಪ ಟ್ಯುಟೋರಿಯಲ್ ಇಡ್ಬೇಕಿತ್ತಲ್ಲ. ಡಿಸೆಂಬರ್ ಮಾಡ್ತಾರೆ. ಆಪ್ರೇಷನ್ ವಿಜಯ್ ಎಲ್ಲ ಒಂದು ಆಪ್ರೇಷನಿಗೂ ನನ್ನ ಹೆಸರು ಇಡ್ತಾರೆ. ಹೋಗಂಗಿಲ್ಲ ತಾನೇ ಇಲ್ಲೇ. ಚಪ್ಪಲಿ ಗಿಪ್ಲಿ ಹಾಕಿನ ಹೊಡ್ಸ್ಕಿಂದಿ ಡಮ್ ಅಂತ ಹೋಗ್ಬೇಡ ಹುಡುಗ. OP ವಿಜಯ್ ಗೈಸ್. ಈಗ ನನ್ನ ಸ್ಟಿಕ್ಕರ್ ಅಣಿಸೋಣ, ಎಲ್ಲ ಅಣಿಸೋಣ ಗತ್ತಾಗಿ ಮೇಲೆ ಅಣಿಸ್ತೀವಿ ಗೈಸ್. ಇದು ಅಣಿಸ್ತಿರೋದು ಎರಡನೇ ಸ್ಟಿಕ್ಕರು ಗೈಸ್. ಅಣಿಸೋಣ ಸಾಗರ ಟು ಲಡಾಖ್ ಗೈಸ್. ಅಣಿಸ್ತೇವೆ ನೋಡ್ರಿ ಇಲ್ಲೇ ಸಾಗರ ಟು ಲಡಾಖ್. ಇಲ್ಲಿ ಕಾರ್ಗಿಲ್ ವಾರ್ ಮೆಮೊರಿಯಲ್ಲಿ ಬಂದಾಗ ನೋಡ್ಕೊಂಡು ಹೋಗಿ. ಇಲ್ಲಿ ನಾನು ವಿಡಿಯೋ ಯಾರು ನೋಡಿದೆ ಯಾರು ಗೈಸ್. ಹೋಗ್ತಾ ಇದ್ದೀವಿ ಮುಕ್ಕಾರೆ ಮಳೆ ಜೊಬ್ಬಕ್ಕೆ ಹಿಡಿದು ಇದೇ ಇಲ್ಲೊಂದು ಕಡೆ ಹಾಕಿ ಕುಂತು ಬೈಕ. ಅದೇ ನಂದು ವಾರ್ಡ್ರೋಬ್ ಅಲ್ಲ, ಆದರೂ ಅದು ಇದು ಕವರ್ ಗಿವರ್ನೆಲ್ಲ ಹಾಕಿ ಬಂದೀನಿ. ಮಳೆ ನಿಂತಮೇಲೆ ಮುಖವೇ ಟ್ರಾಫಿಕ್ ಅಪ್ಪ ಈ ಕಾರ್ಗಿಲ್ಲಾಗೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ನೋಡಿದ್ವಿ, ಅಲ್ಲಿ ತನಕ ಟ್ರಾಫಿಕ್ ಐತಿ. ಅವ್ ಅತ್ತಿಗೆ ಪಾಪ ಅವ್ರು ಹೇಳಿದ್ವಿ ಟ್ರಾಫಿಕ್ ಆಗ್ಬಿಡ್ತೈತಿ, ಬೇಗ ಹೋಗ್ರಿ ಅಂತ. ಅಲ್ಲಿ ಸೈಡ್ ಆಗಿಲ್ಲ ಅಂದರೆ ಮುಚ್ಚಿ ಹೋಗಲ್ಲ. ಸೈಡ್ ಬ್ಯಾಗ್ ಐತಿ, ಎಂತ ಮಾಡೋಣ. ಡ್ರಗ್ ಇಟ್ಟರೆ ಮುಗೀತು, ಹಾಲ್ಡ್ ಅಂದಿತ್ತು. ಅದಕ್ಕೊಂದಿಷ್ಟು ಬೇಕಾದ ಸಾಮಾನು ಸಿಗೋವು ಅಂತ ಹಿಡಿದೆ ಇವ್ರನ್ನ. ಇನ್ನ ಮಕ್ಕಳು ಎಲ್ಲೇ ಇದ್ದಾರೋ ದೇವರಿಗೆ ಗೊತ್ತಪ್ಪ. ಪುಲ್ವಾಮಾ ದಾಳಿ ಐತಲ್ಲ, ಅಲ್ಲಿ ಹೋಗೋದಾದರೆ ಹೋಗೋ ದಾರಿ ಸಿಕ್ಕರೆ ಹೋಗೋಣ. ಹೆಜ್ಜೆ ಹೊಟ್ಟೆ ಇಷ್ಟೈತಪ್ಪ ನಂಗಂತೂ. ಸಿಕ್ಕಾಪಟ್ಟೆ ಹೊಟ್ಟೆ ಇಷ್ಟೈತಿ. ಅನ್ನ ನೋಡಿ ಎಷ್ಟು ದಿನ ಆಯ್ತು, 8 ಇಡ್ಲಿ ಗುಡ್ಸ್ಬಿಡ್ತದೆ. ನಿಮ್ಮ ಹೆಸರು ಹಿಡ್ಕೊಂಡು ಬದುಕ್ತೀನಿ. ಬಯಸಿದೆ ಆ ತುದಿ ನೋಡ್ರಿ, ಆ ತುದಿಯಾಗೂ ಟ್ರಾಫಿಕ್ ಅದ. ಅಲ್ಲಿಂದ ಇಲ್ಲಿ ತನಕನು ಎಂತ ಎಲ್ಲ. ಮತ್ತು ಇಲ್ಲೇ ರೋಡ್ ಮಧ್ಯೆನೇ ಗಾಡಿ, ಒಂದೇ ಸಿಂಗಲ್ ವೇ ಅಲ್ಲ, ಸಿಂಗಲ್ ರೋಡ್ ಅಲ್ಲ. ಹತ್ತಿಗೆ ಎಲ್ಲ ಅದೇ ಟ್ರಾಫಿಕ್ಕಾಗೆ ಮಾಡಿರೋದು ನೋಡ್ರಿ. ಎಂತಕ್ಕೆ ನೀವು ಮಾಡ್ಯಾರೋ. ಒಂದು ಸ್ವಲ್ಪ ಗುಡ್ಡ ನಿನ್ನ ಬಗ್ದು ಚೂರು ನಿಧಾನಕ್ಕೆ ಚಂದ ರೋಡ್ ಮಾಡ್ಕೊಂಡು ಒಳ್ಳೆ ಜಾಗ ಮಾಡ್ಕೊಂಡ್ರೆ ಏನಾಗ್ತದೆ. ಅದೇ ಇಲ್ಲೇ ಇದಾವಪ್ಪ, ಅದೇ ಇಲ್ಲೊಂದು ರೋಡ್ ಐತೆ, ಮನೆಯೋಗ ದಾರಿ ಅನ್ನೋಲ್ಲ. ನೋಡ್ರಿ ಇಲ್ಲಿ ಕಾರ್ಗಿಲ್ ಏನು ಸಾಕಾಗೈತೆ. ಇದೆಲ್ಲ ಸ್ನೋಫಾಲ್ ಅದ ಬರೋಪ್ಪ. ಇಲ್ಲೆಲ್ಲ ನೋಡ್ರಿ ಮನೆ ಎಲ್ಲ ಅಂಟ್ಕೊಂಡ್ಕಿಂತ ಇದಾವಪ್ಪ. ಹೆವಿ ಚಳಿ ಆಗಿತ್ತಲ್ಲ ಅದಕ್ಕೆ ಅನ್ಸುತ್ತೆ. ಮನೆ ಹತ್ತತ್ರ ಇದ್ದರೆ ಈ ದೊಡ್ಡದು ಸಾಕಾಗಿ ಒಟ್ಟು ಒಂದು ಹಂತಕ್ಕಾರು ಬೆಚ್ಚಿಗಿರ್ತಾರೆ ಅಂತ ಅಷ್ಟೇ.
ಅರ್ಥ ಆಯ್ತು ಅನ್ಸುತ್ತೆ. ಅದೇ ಹಾಗೆ ಮೇಲೆಲ್ಲ ನಿಂತಾವು ಗಾಡಿ. ಓಹೋ ಮಾರ್ಕೆಟಿಗೆ ಬಂದಿದ್ದೇನ. ಇನ್ನ ಮಕ್ಕಳು ನುಗ್ಸಿದ್ರು. ನಂಗೆ ಉಪ್ಪಿಟ್ಟು ಆಯ್ತು. ಇಲ್ಲ ಹೋಗಿರೋರು ಹೋಗತ್ತ. ಗೈಸ್ ಹೊಟ್ಟೆ ಹೆಂಗೆ ಅನ್ಸೈತಂದ್ರೆ ಎಂತ ಮಾತಾಡ್ಬೇಕು. ವ್ಲಾಗ್ನ ಮಾಡಲಾಗಿತ್ತು. ಹೊಟ್ಟೆ ಹಸು ಹಣ್ಣುಗಾಯಿ ನೀರುಗಾಯಿ ಆದರೂ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇರೋದು. ಥ್ಯಾಂಕ್ಸ್, ಲವ್ ಯು. ಗೈಸ್ ನೋಡ್ರಿ ಫುಲ್ಲು ಇವು ಬಿದ್ದ ಚಿನ್ನು ಬಿತ್ತು ಎಲ್ಲ ಎದ್ದ. ಹುಡುಗರು ಹಂಗೆ ಬಿದ್ದರೆ ಎದ್ದು ಬಿಡ್ತಾರೆ. ಎಂಟದೇ ಗಂಡು ಬೆಂಕಿ ಕಂಡತರ. ಅವ ಮುಂದ್ಗಡೆ ಬ್ರೇಕ್ ಹಿಡ್ದ ಜಗ್ ಅಂತ ಹಚ್ಚಿಂದ. ಮಕ್ಕಳು ಎಲ್ಲೇ ಇದ್ದಾರಪ್ಪ. ಗೈಸ್ ಇದೆ ನಾನು ಅಷ್ಟೇ ಭಾರಿ ಜಾರ್ತೈತಪ್ಪ. ಇಲ್ಲ ಈ ಕಡೆನೇ ಜಾಸ್ತಿ ಅಂದರೆ ನಾನು ಅಪ್ಪ ಮರ ತಪ್ಪಿ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಎಲ್ಲಿ ಹೋಗ್ತಾ ಇರೋಂತಾನೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ. ರೂಮಿಗೆ ಹೋಗ್ತಾ ಇರೋ ಇಲ್ಲ ಯಾವುದೋ ಪ್ಲೇಸಿಗೆ ಹೋಗ್ತಾ ಇರೋ, ಹೋಗ್ತಾ ಇರೋ, ಜಾಸ್ತಿ ಮಾಡೋಕೆ ಹೋಗ್ತಾ ಇರೋ, ಹೋಗ್ತಾ ಇರೋ. ನಮ್ದೇನಿಲ್ಲ. ಇವ್ರು ಎಲ್ಲಿ ಅಂತಾರೆ ಅಲ್ಲಿ ಜೈ ಟೆಂಟ್ ಅಂತಾರ, ಟೆಂಟ್ ಜೈ. ರೂಮ್ ಅಂತಾರ, ನಾ ಟೆಂಟೆ ಅಂತನೇ. ಈ ರೂಮ್ ಏನಂದರೆ ರೂಮ್ ಏನು ಗೊತ್ತಾ, ಇಲ್ಲಿ ಬಂದ್ಕೊಂಡು ಒಂದ್ಸಲ ಟೆಂಟಾಗಿ ಈ ರೂಮಾಗೆ ಇನ್ನಿಂದ ರೂಮಾಗೆ ಇರೋದು. ಲದಾಖ್ ಹೋದ್ಮೇಲೆ ರೂಮ್ ಬಿಟ್ಟರೆ ಬೇರೆ ಇಲ್ಲ. ಅಲ್ಲ ಇದು ಎಲ್ಲಿ ಹೋಗ್ತಾ ಇರೋದು ಈಗ ನಾವು? ಉಣ್ಣಾಕ ತಿನ್ನಾಕ ಎಂಥದಕ್ಕೆ ಮಲಗಾಕ? ಅದಕ್ಕೆ ಅಲ್ಲೇ ಜಾಗಿತ್ತಲ್ಲ. ಕರೆಕ್ಟಾಗಿಲ್ಲ. ಎಲ್ಲಿಗೆ? ಹಾಂ ಎಲ್ಲಿ ನೆಕ್ಸ್ಟ್ ಸ್ಟಾಪ್? ಮಾಮ್ ಬಾಳೆಹಣ್ಣೆ ನಾನು ನಿಲ್ಸಲ್ಲ. ಒಳ್ಳೆ ಹೊಟ್ಟೆ. ಹಾಂ ಅಕ್ಕ ಸೈಡ್ ಅಕ್ಕ. ಒಳ್ಳೆ ಹಣ್ಣದು. ತರಕಾರಿ ಅಂಗಡಿ. ತರಕಾರಿ ಅಂಗಡಿ ತರಕಾರಿ ಅಂಗಡಿ ಕಣ. ಇಲ್ಲ ಹಾಕ್ಬಿಡ ಬಾರ. ಬರೀ ಬಾಳೆಹಣ್ಣು ಇದಾವೆ ಕಣ ಅಲ್ಲಿ. ಮಿಕ್ಸ್ ಫ್ರೂಟ್ ಇದ್ರೆ ಇನ್ನೂ ಚಂದ. ಹೆಚ್ಚಿಂದೆಲ್ಲ ತಿನ್ನೋದಿಲ್ಲ, ಹಾಗೆ ವರ್ಷಕ್ಕೆ ತಿನ್ನು ಅಷ್ಟೇ. ಇಲ್ಲಿ ಆ್ಯಪಲ್ ನಾವು ಕಡಿಮೆ ಅಂದ್ಕೊಂಡ್ರೆ ಇಲ್ಲೇ 300 ರೂಪಾಯಿ kg ಅಂತೆ. ಒಟ್ಟು ನಮ್ಮನ್ನ ಕುರಿ ಮಾಡ್ತಾರೆ. ಇಲ್ಲಿ 1 ಡಜನ್ ಹಣ್ಣಿಗೆ 130 ರೂಪಾಯಿ ಅಂತೆ. ಬಾಳೆಹಣ್ಣು ತಿನ್ಕೊಂಡು ಸುತ್ತ ಹೋಗ್ಕೊಂಡು 2000 years later. ಜನ್ಸ್ಕಾರಾಗೆ ಫುಲ್ಲು ಗುಡ್ಡ ಎಲ್ಲ ಕುಸ್ತಿ ಬಿದ್ದಿದಂತೆ. ಇಲ್ಲಿ ಊಟ ಮಾಡೋಕೆ ಬಂದೀವಿ. ಇಲ್ಲಿ ಲೋಕಲ್ಲೇ ಹೇಳ್ರು. ನಾವು ಈ ಕಡೆಯಿಂದ ಜನ್ಸ್ಕಾರ್ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆವು. ಇಲ್ಲಿಂದ ನೋಡ್ಕಿಂತ ಇಲ್ಲಿಂದಲೇ ಈ ಕಡೆಯಿಂದ ಹೋದರೆ 200 ಕಿಲೋಮೀಟ್ರ್, ಈ ಕಡೆಯಿಂದ ಹೋದ್ರೆ 300-350 ಆಕೈತಿ. ನಾವು ಅಂದರೆ ಜಾಗನೆಲ್ಲ ನೋಡ್ಕಿತ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿವಲ್ಲ, ಅದಕ್ಕಾಗಿ ಇಲ್ಲಿ ಬಂದು ಊಟ ಮಾಡ್ತೀವೋ. ವೀಡಿಯೋನೇ ಮಾಡೋಲ್ಲ. ಅಲ್ಲೇ ಗುಡ್ಡನೇ ಮುರ್ಕೊ ಬೀತಂತೆ. ಈ ಕಡೆ ಕಾರ್ಗಿಲ್ಲು ಹಿಂದೆನೇ ಆಯ್ತು. ಕಾರ್ಗಿಲ್ ಮೇಲೆ ಆ ಕಡೆ ಹೋದರೆ 200 ಕಿಲೋಮೀಟ್ರ್, ಈ ಕಡೆ ಹೋದರೆ 300-350 ಕಿಲೋಮೀಟ್ರ್ ಆಗಿದಂತೆ. ಮಳೆ ಹೋಯ್ತು, ಸಿಕ್ಕಾಪಟ್ಟೆ ಮಳೆ ಹೋಯ್ತು. ನೋಡಿದ್ರಲ್ಲ ಅಲ್ಲಿ ಇಲ್ಲಿ ನಿಲ್ಸಿತೆಲ್ಲ ಮಾಡ್ತೀವಿ ನಾವು. ಇದ್ ಕಡೆನೇ ಒಂದು ಲೈಟ್ ಲ್ಯಾಂಡ್ ಸ್ಲೈಡ್ ಆಯ್ತು. ನಾವು ಜಸ್ಟ್ ಮಿಸ್ ಆದೀವಿ. ಅಂದರೆ ಅದನ್ನೆಲ್ಲ ಕಂಪ್ಲೀಟಾಗಿ ತೆಗೆದ್ರು. ಆಮೇಲೆ ನಾವು ಹೋದೀವಿ, ಪಾಸ್ ಆದೀವಿ. ಅದು ವೀಡಿಯೋ ಮಾಡೋಕ್ಕಾಗಲ್ಲ. ಅಂದರೆ ಮಳೆ ಬಂತಲ್ಲ, ಮಳೆ ಬಂದರೆ ವೀಡಿಯೋ ಮಾಡೋದು ಕಷ್ಟ. ನಂದು ಫೋನ್ ಅಲ್ಲ, ಗೋಪುರ ಏನಾರು ಆಗಿದ್ರೆ ಮಸ್ತಿತ್ತು. ನೋಡೋಣ ಏನಾಗೈತೆ ಅಂತ. ಒಟ್ಟು ಲಡಾಖಿನ ಒಂದು 2 ದಿನದೊಳಗೆ ಲಡಾಖ್ ಹೋಗುವ. ನಮ್ಮ ಮನೆಗೂ ಬಾಬಾ ಅಂತ ಇದ್ದಾರೆ ಮನೆಗೆ. ನೋಡೋಣ ಏನಾಗ್ತೈತೆ ಅಂತ. ಅವರು ಸಂಸ್ಕಾರಕ್ಕೆ ಮಕ್ಕಳೇ ಲ್ಯಾಂಡ್ ಸ್ಲೈಡ್ ಆಯ್ತು ಅಂತಲೂ ಹೇಳ್ತಾ ಇದ್ದಾರೆ. वापस यहाँ से 6 किलोमीटर राइट पुल क्रॉस करके ऊपर पहुंचोगे तो सीधा ले रो। कितना किलोमीटर है ले? इधर से ले कितना है? कारगिल से 200 250 नहीं 250 ಬಸ್ 200-250 ಕಿಲೋಮೀಟ್ರ್ ಆಗ್ಬೋದಂತೆ. ಅವರೇ ಹೇಳ್ತಾ ಇದ್ದಾರೆ. ಅದಕ್ಕೆ ಹೋಗ್ಬಿಡ ಅಂತ. ಸ್ನೋ ನೋಡ್ರಿ, ಸ್ನೋನು ಕರಿ ಬೀಳ್ತಾ ಆಯ್ತು. ನೋಡೋಣ ಎಂತ ಮಾಡೋದು ಅಂತ. ಹೋಗ್ಬಿಡೋಣ ತಗ ಅಲ್ಲಿಗೆ. ಹೇಳ್ತೀವಿ ಇಲ್ಲ ಲೈನಿಗೆ ಹೋಗಿ ಇಲ್ಲಿ 150 ಕಿಲೋಮೀಟರ್ ಅಲ್ಲಿ ರೋಡ್ ಬ್ಲಾಕ್ ಆಗಿ ಮತ್ತೆ ತಿರ್ಸ್ಕೊಂಡ್ ಬರೋದಕ್ಕಿಂತ ಇಲ್ಲಿಂದ ಇದೆ ಹೋದ್ರೆ ಬೆಸ್ಟ್. ಆಮೇಲೆ ಬರ್ತಾ ನೋಡ್ಕಿ ಬರೋಣ. ಫುಲ್ಲು ಡೀಪ್ ಡಿಸ್ಕಷನ್. ಸರ್ ನೀವು ಸಿಂಗಲ್ ಟು ಮಿಂಗಲ್ ಅಂತ अनिष्टा दिया
ನ್ಯೂಸ್ ನೋಡ್ತಾ ಇದೀವಿ ಎಲ್ಲ. ಇವನು ನ್ಯೂಸ್ ನೋಡ್ತಾ ಇದ್ದಾನೆ, ಅವಂತೂ ಫುಲ್ ಪ್ಯಾನಿಕ್ ಆಗಿ ನ್ಯೂಸ್ ನೋಡ್ತಾ ಇದ್ದಾನೆ. ಅವ್ರ ತಲೆ ಹುಳ ಬಿಟ್ಬಿಟ್ಟಪ್ಪ ಪಾಪ ಇವರು. ಅದೇ ಮಕ್ಕಳಲ್ಲಿ ನ್ಯೂಸ್ ಅಗ್ಲ ಮಾಡಲ್ಲ. ಓ ಈ ತರ ಆಯ್ತು, ಆಕಾಶ್ ಈ ತರ ಆಯ್ತು. ನೀರ್ ನಿಂತಿತ್ತಲ್ಲ ಈ ರೋಡು ಹಿಂಗೈತೆ. ಹಿಂದಿರೋ ರೋಡು ಫುಲ್ ನೀರಿನ ಮಯ ಐತಿ. ಈಗ ನಾವು ಭಾರಿ ಕಷ್ಟ ನೋಡೋಣ. ಕೆಸರು ಹಾ ಏನಾರು ನೀರ್ ಪ್ರೆಸರ್ ಗಾಡಿ ತೇಲ್ಕೋತಂದ್ರೆ ಪ್ಯಾನೆಲ್ಸ್ ಕಿತ್ಕೊಳಕ ಕಿತ್ತು ಒಗಾಸ್ಬಿಟ್ಟು ಹೊಡಿತೀವಿ. ಈಗ ಫುಲ್ ಡಿಸ್ಕಸ್ ಮಾಡ್ತಾ ಇದೀವಿ. ಮಳೆನೂ ನಿಂತು, ಬಿಸಿಲು ಬಂತು, ಆ ಹಿಮನೂ ಕರಿಕ್ತು. ಈಗೇನು ನಮ್ಮ ಇವರು ಮೇಯ್ನ್ ಹೆಡ್ ಬ್ರ್ಯಾಂಚ್ ಏನಾದ್ರೆ ಬ್ರ್ಯಾಂಚ್ ಹೇಳ್ಬೇಕಷ್ಟೆ, ಅಪ್ಪಣೆ ಕೊಟ್ಟರೆ ಜಪ್ತು 100 ಬಿಟ್ಟು 200 ಲಡಾಖಿಗೆ ಜಪ್ತು ಅಷ್ಟೇ. ಫುಲ್ಲು ಡೀಪ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೋಗೋಣ ಅಂದ್ರೆ ಹೋಗ್ಬಿಡ್ಬೇಕಷ್ಟೇ. ರಿಸ್ಕ್ ತಗೋಣಕ್ಕೆ ಚಿನ್ನು ಇದು ನಮ್ಮ ಶಿವಮೊಗ್ಗ ಸಾಗರ ಅಲ್ಲ. ನನ್ನ ಪ್ರಕಾರ ಲಡಾಖ್ ಬೆಸ್ಟ್. ಲಡಾಖ್ ಹೊಡೆದ್ಬೇಡ ಗಾಯ್ಸ್, ನಾವೀಗ ಲಡಾಖಿಗೆ ಇದೀವಿ ಅಂತೆ. ಹಾ ಲೇ ಹೋಗೋಣ. ಈಗ ಲಡಾಖಾಗೆ ಇರೋದು, ಲೇ ಹೋಗೋಣ. ಈಗ ಅದೇನಾದ್ರು ಬೆಟ್ಟ ಕುಸಿದ್ ಬಿತ್ತು ಅಂದ್ರೆ ಚಿನ್ನ ನೀ ಏನ್ ಮಾಡ್ತೀಯಪ್ಪ? ಈಗ ನಿನ್ನ ಹತ್ರ 1 ನಿಮಿಷ ಇರ್ತೈತಿ. ಏನ್ ಆ 1 ನಿಮಿಷದಾಗ ಏನ್ ಮಾಡ್ತೀಯ? ಬೆಟ್ಟ ಕುಸಿದು ಬಿತ್ತು, ಆ 1 ನಿಮಿಷದಾಗ ಏನ್ ಮಾಡ್ತೀಯಪ್ಪ? ಚಾ ಕುಡಿತೀಯೋ? ಮಾಡು ಏನ್ ಮಾಡ್ತೀಯಪ್ಪ? ಆ 1 ನಿಮಿಷದಾಗ ಏನ್ ಮಾಡ್ತೀಯ? ಫೀಲ್ ಮಾಡ್ತೀನಿ ಹಿಂಗೆ. ಫೀಲ್ ಮಾಡ್ತೀಯಾ? ಚಿನ್ನ ನೀ ಏನ್ ಮಾಡ್ತೀಯಪ್ಪ? ಹೇಳ. ಏನಿಲ್ಲ, ಹೇಳಿ ಏನ್ ಮಾಡ್ತೀಯ? ಏನಿಲ್ಲ. ಬಿಚ್ತಾನೆ ಪ್ಯಾಂಟ್ ಬಿಚ್ತಾನೆ ಮುಂದೆ. ಹೇಳ ಏನ್ ಮಾಡ್ತೀಯ ಈಗ? ನನಗೆಲ್ಲಿ ಗೊತ್ತಾಗುತ್ತೆ? ಬರೋಷ್ಟಲ್ಲಿ ಸದೋಗಿರ್ತೀವಿ, ಸುಮ್ಮನೆ ಆಗ್ತೀವಿ. 1 ನಿಮಿಷ ನಿಮ್ಗೆ ಟೈಮ್ ಇರತ್ತಪ್ಪ. 1 ನಿಮಿಷ ಟೈಮ್ ಇರ್ತೈತಿ. 1 ನಿಮಿಷದಲ್ಲಿ ಏನ್ ಲೌಡ ಮಾಡ್ಲಿ? ಅದೇ ಏನ್ ಮಾಡ್ತೀಯ? ಏನು ಮಾಡಕ್ಕಲ್ಲ, 1 ನಿಮಿಷದಲ್ಲಿ ಸುಮ್ನೆ ನೋಡ್ತೀನಿ. ಮನಿಗ್ ಫೋನ್ 1 ನಿಮಿಷ ಮನಿಗ್ ಫೋನ್ ಮಾಡ್ತೀಯಾ? ಇಲ್ಲ ನೀನ್ ಅದು ಫುಲ್ ಗಾಬರಿ ಆಗಿರ್ತೀನಲ್ಲ, ಏನು ಮಾಡಕ್ಕಲ್ಲ. ನೀ ಏನ್ ಮಾಡ್ತೀಯ? ನಿನಗೆ ಮೇಟ್ನ ಹೊಡಿತೀನಿ. ಯಾಕೆ ಇಲ್ಲಿ ಮಾತಾಡ್ತೀರಾ ಸೀರಿಯಸ್ ಟೈಮ್ ಅಲ್ಲಿ? ಏನ್ ಮಾಡ್ತೀಯಾ, ಅದ್ ಮಾಡ್ತೀಯಾ, ಇದ್ ಮಾಡ್ತೀಯಾ, ಅದೆಲ್ಲ ಈ ಕಡೆ ಹೋಗೋಣ ಅನ್ನೋದೇ ಗೊತ್ತಾಗ್ತದೆ. ಅದೆಲ್ಲ ಬಿಡು. ಈಗ ಅಷ್ಟು ದೊಡ್ಡದೆ ನಿನ್ಗಿದೆ. ಹೋಗೋದ್ ಹೋಗ್ತೀವಿ, ಹೊಡೆದ್ ಹೋಗ್ತೀನಿ. ವಿಡಿಯೋಗಳಿದೆ, ವೈರಲ್ ಮಾಡೋ ಬಿಡ್ತೀನಿ. ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲ, ನೀನು ನನ್ನ ಭಾಗಕ್ಕೆ ಶತ್ರು ಆಗೋಗ್ಬಿಟ್ಟಲ್ಲ. ಅಲ್ಲ ನಿಂತರ್ಕೆ ದಪ್ಪಗೈತಾವ ಗುಡ್ಡ. ಅದೇನಾದ್ರು ಕುಸ್ತು ಬೀಳಕ್ಕೆ ನಿಂಗೆ 1.5 ಗಂಟೆ ಇರ್ತಿದೆ. ಯಾಕಂದ್ರೆ 50 ಸೆಕೆಂಡ್ ಎಕ್ಸ್ಟ್ರಾ ನಿಂಗೆ. ಇವನ್ಕಿಂತ ಸ್ವಲ್ಪ ಹಿಂದೆ ಇದೆಯಲ್ಲ, ಎಂತ ಮಾಡ್ತೀವಿ? 1 ನಿಮಿಷ 50 ಸೆಕೆಂಡ್ ಎಕ್ಸ್ಟ್ರಾ ಅಂದ್ರೆ 1.5 ಗಂಟೆ ಆಯ್ತಾ? 1.5 ನಿಮಿಷ ಎಂತ ಮಾಡ್ತೀಯಪ್ಪ? 1.5 ನಿಮಿಷ ಕರೆಕ್ಟ್ ಹಾನೆಸ್ಟಾಗಿ ಹೇಳ್ಬೇಕು. ಏನ್ ಅಲ್ಲೇನ್ ನೋಡೋದು ಅವ್ರನ್ನ? ಹಾನೆಸ್ಟಾಗಿ ಹೇಳು. ಏನಿಲ್ಲ, ಸತ್ತೋಗ್ತೀನಿ ಅಷ್ಟೇ. ನಾ ಛತ್ರಿ ಹಿಡ್ಕೊಂಡ್ ತಿನ್ಕೊಳಕ ಅಲ್ಲಿಗೆ ಹಿಂಗೆ. ನೀವು 4 ಜನನು ಸಾಯ್ಬಾರ್ದು. ಅಡ್ಡ ಚೇರ್ನು ಕಟ್ಕಿ ಬಿಡು ಆತಾಗೆ. ಹೆಂಗೆ ಮೈಂಡ್ ಡೈವರ್ಟ್ ಮಾಡಿದೆ ನೋಡೋಣ. ಈ ನಮ್ದು ಟೀಮ್ ಇತ್ತಲ್ಲ, ನಮ್ಮ ಟೀಮ್ ಲೈಟಾಗಿ ಬ್ರೇಕ್ ಡೌನ್ ಆಗ್ಬಿಡ್ತು. ಲೈಟಾಗಿ ಹಮ ಆಗೋಲ್ಲ. ನಮ್ಮ ಚಿನ್ನು ನಂಗೆ ಒಂದು ಚಾಲೆಂಜ್ ಕೊಡ್ತಾ ಐತೆ. ಏನು ಚಾಲೆಂಜ್ ಅಂದರೆ, ಅಲ್ಲಿ 3 ಜನ ಕುಂತಾರಲ್ಲ, ಅವ್ರ ಫ್ರೆಂಚ್ ಫ್ರೈಸ್ ಐತಲ್ಲ, ಅದಕ್ಕೆ ಒಂದನ್ನ ಅವ್ರಿಗೆ ಕೇಳಿದಾಗೆ ಹಿಂಗೆ ತಕ್ಕೊಂಡು ಹಿಂಗೆ ತಿನ್ಬೇಕಂತೆ. ತಿಂದರೆ ಏನು ಕೊಡ್ತೀಯ? ತಿಂದ್ರೆ ಒಂದು ಫುಲ್ ಟ್ಯಾಂಕ್. ಒಂದು ಫುಲ್ ಟ್ಯಾಂಕ್ ಆಗಲ್ಲ. ನೋ ವೇ, ಇಲ್ಲ, ನೋ ವೇ. ನಿನ್ ಕಡೆಯಿಂದ ಒಂದು, ನಿನ್ ಕಡೆಯಿಂದ ಒಂದು, 2 ಫುಲ್ ಟ್ಯಾಂಕ್. ಪಕ್ಕನಾ 100% ರೆಕಾರ್ಡ್ ಆಯ್ತು. ನೀನ್ ಹಾಕ್ಸ್ಬೇಕು 2 ಫುಲ್. ಏನ್ ಮಾಡಲ್ಲ ಅಂದ್ರೆ ನಾನು ಹೇಳೋದೇನ ಹೇಳ್ಬಿಟ್ಟೆ. ನೀನ್ ಮಾಡ್ಸ್ಬೇಕು. ಬರೀ ಬೇಡ ಈ ವಿಡಿಯೋ ನೋಡ್ರಿ. ಎಷ್ಟು ಪಾಪ ಎಷ್ಟು ಕಷ್ಟಪಡುತ್ತೆ. ಏನೋ ಹೇಳ್ತಾರೆ, ಕೇಳಿಸ್ರಿ ಕರೆಕ್ಟಾಗಿ. ಸುನಾಮಿ ಲ್ಯಾಂಡ್ ಸ್ಲೈಡ್ನೇ ಕೇಳೋದಂತೆ ಕಣ. ಈ ಥರ ಒಳ್ಳೆ ವೆದರ್ ಐತಿ. ಪೀಸಾ ಹೊಡೆದ್ಬಿಡೋಣ ಬರ್ರಿ ಲಡಾಖ್. ನಾಳೆ ಲಡಾಖ್ ಹೋಗಿ ಲಡಾಖಿನ ಸ್ಟೋರಿ ಹಾಕ್ಬಿಟ್ರೆ ಮಾತ್ರ. ನಾಳೆ ಹೋಗಲ್ಲ ನಾವು, ನಾಡಿದ್ದು. ಆ ರೋಡ್ ನೋಡಿದ್ರೆ ಕಳ್ದೋಗ್ತೀಯ. ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಲ್ಲ. ಗುಡ್ಡದೊಳಗೆ ಹೋಗ್ತೀವಿ ಕೂಡ ನಾವು. ಈಗ ನಮಸ್ಕಾರ ರೋಡು
ಜನ್ಸ್ಕಾರೇ ಬೆಸ್ಟ್ ಅಂತ ಮ್ಯಾಪೇ ಇಲ್ಲ ಅಲ್ಲಿ. ಜನ್ಸ್ಕಾರ ಏನು ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ ಅಲ್ಲಿ ತಾನೆ. ಜನ್ಸ್ಕಾರು ಮಸ್ತ್ ಐತಂತೆ ಬಟ್ ಲ್ಯಾಂಡ್ ಸ್ಲೈಡ್ ಆಯ್ತು ಎಂತ ಮ್ಯಾಪೇ ಇಲ್ಲ. ಮಣ್ ರೋಡ್ ಫುಲ್ಲು. ಟಾರ್ ರೋಡ್ ಇರ್ಬೋದು. ಮತ್ತೆ ಇದನ್ನ ಇಲ್ಲಿ ಬಂದು ಅಲ್ಲಿಂದ ಟ್ರೈನಿಗೆ ಹಾಕೊಂಬಂದು ಹಾಂ ಹೊಡಿಯೋರು ಹೊಡಿಬೋದು. ಟ್ರೈನ್ ತಗೊಂಡ್ಬರ್ತಾರಲ್ಲ ಅವ್ರೆಲ್ಲ ಹೊಡಿಯೋಕ್ಕಾಗಲ್ಲ. ಏನಕ್ಕೆ ಇಲ್ಲೆಲ್ಲ ಹೆಂಗ್ ಬರೋಕ್ಕಾಗತ್ತೆ? ಇಲ್ಲಿ ಬಿಡಲ್ಲ ಅವ್ರನ್ನ. ಬಿಡ್ತಾರೆ, ಯಾರು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲ್ಲ. ಗೈಸ್ ಜನ್ಸ್ಕಾರ್ನ ಯಾರು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲ್ಲ ಅಂತೆ. ಏನಕ್ಕೆ ಹಂಗೆ ಜನ್ಸ್ಕಾರ್ನ? ತುಂಬಾ ಕಷ್ಟ. ತುಂಬಾ ಕಷ್ಟ ಒಂದು, ಮತ್ತೆ ಲಾಂಗ್ ಆಗತ್ತೆ ಸುತ್ಕೊಂಬರ್ತೀರ ನಾವು. ಮೊಬೈಲ್ ಮ್ಯಾಪಲ್ಲಿ ಹಂಗಾರೆ ಬರ್ರಿ ನಾವು ಹೊಡಿಯೋಣ. ರೈಡರ್ಸಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಏಯ್ ಕರ್ನಾಟಕ ಬಾವುಟ. ಹಾಂ ಅಮಿತಾನ ಹೋಗಿದ್ದು, ನಮ್ಮ ಮನೆ ಹೋಗಿದ್ದು, ನಮ್ಮ ಕಡೆ ಬರ್ತಾ ಇರೋದೆ. ನಿಲ್ಲಿಸ್ರು ಅವ್ರಿಗೆ ಡಿಸ್ಕಷನ್ ಮಾಡ್ತಿದೀವಿ ಅಂತೇಳಿ. ಓಯ್ ಗಾಯ್ಸ್ ಕರ್ನಾಟಕ ಬಾವುಟ ನೋಡಿ ಭಾರಿ ಖುಷಿ ಆಗ್ಬಿಡ್ತು ನನಗೆ. ಇಲ್ಲೊಳ್ಳಿ ಗೈಸ್ ಕೆಳಗೆ ಕೇಳೋಣ. ನಾವು ಹೋಗಿದೀವಿ 25 ಕಿಲೋಮೀಟರ್ ವಾಪಸ್ ಕರ್ಕೊಂಡ್ ಬಂದಿದೀವಿ. ಎಂತಕ್ಕಾಗಿ? ನಾವು ಅಲ್ಲೇ ಇರ್ರಿ ಅಂದಿರ್ತಾನೆ ಫೋನಲ್ಲಿ. ಯಾರು ಇವತ್ತು ಇಲ್ಲೇ ಹೊಡಿ ಅಂತ ಅದಕ್ಕೆ ಹೊಡಿತಾ ಇದ್ದೀರಿ ರಿವರ್ಸ್ ತಗೊಂಡು. ಅಲ್ಲ ಎಂತಕ್ಕೆ ವಾಪಸ್ ಬಂದ್ರಿ? ಅಲ್ಲೇನೆಲ್ಲ ಇದಾಗೈತೆ ಅಂತಲ್ಲ. ಹಾ ಅದಕ್ಕೆ ಆಗೈತೆ. ಅರೆ ಅದಕ್ಕೆ ಅಲ್ಲೇ ಇರ್ರಿ ಅಂತ ಹೇಳಿ ಕೇಳ್ತಾ ಇದೀವಿ. ಹಾ ಈ ಬೈಕವ್ರು ಇಲ್ಲ ರೋಡಲ್ಲೆಲ್ಲ ಹೋಗ್ಬೋದು, ಮಳೆ ತಡ್ಕೊಂತೀರಂದ್ರೆ ಹೋಗ್ರಿ ಅಂತ. ಲೇಕ್ ಹೋಗೋದಲ್ಲ, ಜನ್ಸ್ಕರಿಗೆ ಹೋಗಿ ಹಂಗೆ ಲೇಕ್ ಹೋಗೋದು. ಮತ್ತೆ ಇವಾಗ ಇವ್ ನೋಡಿದ್ರೆ ಹೊಡ್ಕೊಂಡನ್ನಪ್ಪ. ಫೋನ್ ಮಾಡು ಅವ್ನು ಚಾಟನು ವಾಪಸ್ ಬರೋಲ್ಲ ಬಿಡಿ. ಒಬ್ಬಿ ಡಬ್ಬಿ ಗುಲಾಬಿ ಡಬ್ಬಿ ಹಾಕನ ಕೈ ಎಲ್ಲ ನಮ್ಮ ಲಡ 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 ಅಂತ ಇತ್ತು. ಅಷ್ಟೆಲ್ಲ ಚಳಿನಾ? ಇಲ್ಲಿ ನೋಡಿಲಿ ಮುಟ್ಟುಬಾ ಇಲ್ಲಿ ಹೋಗ್ಬೇಕಾರೆ ಮುಕ್ಳಾರ ಮಳೆ ಬರ್ತೀವಾಗ ಇಲ್ಲಿಂದ ಬರ್ಬೇಕಾದ್ರೆ ಫುಲ್ ರೋಡೆಲ್ಲ ಕೆಸರಾಗೈತೆ ಅವಲ್ಲೇ. ಆಗಿರ್ಬೋದ ಅಂತ ನನಗೆ. ಏ ಮಳೆಗೆ ಹೊಡಿಯೋಣ ಮಜಾ. ಅಲ್ಲಿಂದ ಬಿಡು ಹೋಗ್ಬಿಡೋಣ. ಆ ರೋಡ್ ಸಿಗಲ್ಲ. ಈ ರೋಡೇ ಫೇಮಸ್. ಈ ರೋಡ್ ಸಿಗಲ್ಲ ಮತ್ತೆ. ನಾವ್ ಇಲ್ಲೇ ಸಂಸಾರ ನಡೆಸ್ತಾ ಇದ್ದೀವಿ. ನಾವು ಇಲ್ಲೇ ಬರೋರಿಗೆಲ್ಲ ಕೇಳಿ ಹಾ ಯಾವ್ದೋ ಕರ್ನಾಟಕ ಬಾವುಟ ಹೋಗ್ತೈತೆ ಅಂತೀವಿ. ಇವನು ನೋಡ್ರೆ ಅವನು ನಾ ಶಾಕ್. ಯಾವ್ದೋ ಕರ್ನಾಟಕ ಬಾವುಟ ಅದು ತೋರ್ಸೇನಿ ಯಾರ ರೈಡರ್ ಅಂತ. ಹಿಂಗಡೆ ಕರ್ನಾಟಕ ಬಾವುಟ ಅದ್ ನೋಡ್ರೆ ನಮ್ ಕಡೆ ಅವನೇ. ಅದಕ್ಕೆ ರಿವರ್ಸ್ ಹೋಗ್ಕೊಂಡ್ ಬಂದ್ವಿ. ಒಟ್ಟು ಒಬ್ಬ ವಿಡಿಯೋ ದೋಸ್ತ ಐತೆ. ಬಿಟ್ರೆ ಮತ್ತೇನಕ್ಕೆ ಹೋಗೋದು? ಏ ಹೋಗೋಣ, ರಿಸ್ಕ್ ಇರ್ಲಿ. ಜೀವದ ಮೇಲೆ ರಿಸ್ಕ್ ಇರ್ಲಿ ಅಂತಾನಲ್ಲೇ. ಇನ್ನ ಮದ್ವೆ ಆಗಿಲ್ಲ. ಆ ಪ್ಲೇಸ್ ಸಕ್ಕದಾಗಿತ್ತು ಚಿನ್ನು. ಹೋಗ್ಲಿ ಇನ್ನೊಂದು ವರ್ಷ ಮದ್ವೆ ಆಗಿ 10 ಮಕ್ಳೇ. ಹಾ 10 ಅಲ್ಲ 15. ಬಾರಿ ಪ್ಲಾನ್ ಮಾಡ್ತೀವಿ ಏನಂತ ಡಿಸ್ಕಸ್ ಮಾಡಿ ಹೇಳ್ತೀನಿ. ಏನ್ ನುಗ್ಗನ ಎದೆ ಸೀಳೋಣ ಅಷ್ಟೇ. ಬುಲೆಟ್ ತರ ಇರ್ಬೇಕು. ಗಟ್ಟಿಯಾಳು ಬುಲೆಟ್ ಗಟ್ಟಿಯಾಳು ಇದ್ರೆ ನಿಂದು ಎಲ್ಲ ಚೀಳತ್ತೆ. ಕಲ್ಲು ಯಾಕೆ ಬೀಳ್ತೈತೆ ಅನ್ಕೊಂಡ್ರಿ ಮಳೆ ತಡ್ಕೊಬೇಕಂತಷ್ಟೇ. ಗುರುಗಳು ಹೇಳ್ತಾರೆ ತಾಳಿದವನೇ ಬಾಳಿಯಾನು ಅಂತ. ಓಕೆ ಇವಾಗ ನಾನು ನಿಮ್ಗೆ ಒಂದು ಸಿಂಪಲ್ ಒಂದು ಕ್ವಶನ್ ಕೇಳ್ತೀನಿ. ಅದು ಅಲ್ಲಿ ನಿಮ್ಮ ಥರನೇ ದೊಡ್ಡ ಸೈಜ್ ಇರೋ ನಿಮ್ಮಷ್ಟೇ ಸೈಜ್ ಇರೋ ಅಲ್ಲೊಂದು ಗುಡ್ಡ ಐತಲ್ಲ, ಕಣಕ್ಕನ ಕಳ್ಜಿಗೆ ಬಂದ್ಬಿತ್ತು ಅಂದ್ರೆ ನಿಮ್ಮ ಹತ್ರ 1 ನಿಮಿಷ ಟೈಮ್ ಇರ್ತೈತಿ. ಆ ಟೈಮಾಗ ಏನ್ ಮಾಡ್ತೀರಿ? ಕಳ್ಳಿ ಬೀಳ್ತಿಲ್ಲ ಕಣ ನೀನು, ಬರೀ ಉದ್ರಿ ಮಾತಾಡ್ಬೇಡ ನೀನು. ಹಾ ಹೇಳ್ರಿ. ಅದ್ ಪಡಿಗೆ ಅದು ಹೋಗತ್ ನನ್ನ ಪಡಿ ನಾನು ಹೋಗ್ತೀನಿ. ಹಂಗಲ್ಲ ಚಿನೋ, ಅದಿಲ್ ಬಂದು ಬೀಳ್ತೈತಿ. ಅವಾಗ ಏನ್ ಮಾಡ್ತೀವಿ? 1 ನಿಮಿಷದಲ್ಲಿ ನಿಂಗಿರೋ 1 ನಿಮಿಷದಾಗ ಏನ್ ಮಾಡ್ತೀರಿ? ಹಾನೆಷ್ಟ ಹೇಳ್ಬೇಕು. ಓಡೋಗ್ತೀನಿ. ಏ ತಗಡು ಬೀಳ್ತೈತಿ. ಸತ್ತ ಹೋಗ್ರಿ ಇಲ್ಲಿಂದ ಆ ಗುಡ್ಡಿ ಹೊಡಿತದು, ಸತ್ತೆ ಹೋಗ್ರಿ. ಆ 1 ನಿಮಿಷ ಟೈಮಾಗ ಏನ್ ಮಾಡ್ತೀರಿ? ಓಡೋಗ್ತೀನಿ ಗಾಡಿ ತಗೊಂಡು. 1 ನಿಮಿಷ ಇರ್ತೈತಿ, ಗಾಡಿ ಹೋಗಕ್ಕೂ ಆಗೋದಿಲ್ಲ. ಆ ಗುಡ್ಡ ಬಿದ್ದಿರ್ತೈತಿ, ಆ ಕಡೆ ಆ ಗುಡ್ಡ ಬಿದ್ದಿರ್ತೈತಿ. ಇಲ್ಲಿ 1 ನಿಮಿಷ ಟೈಮ್ ಇರ್ತೈತಿ. ಹೋಗ್ತೀನಿ ಅಂತ ಕೂತ್ಕೊಂತೀನಿ. ಏನ್ ಮಾಡ್ತೀರಿ ಅಂತ ಕೇಳ್ತಿರೋದು ನಾನು. ಹೋದ್ರೆ ಹೋಗ್ತೀನಿ ಅಂತ ಕೂತ್ಕೊಂತೀನಿ. ಏನ್ ಮಾಡ್ತೀರಿ ಆ 1 ನಿಮಿಷದಾಗೆ? ಏನು ಮಾಡಲ್ಲ, ಸುಮ್ಮನಿರ್ತೀನಿ. ಅದೇ ಏನ್ ಮಾಡ್ತೀರಿ ಸುಮ್ನೆ ಇದ್ದು? ಇದ್ದ ಸಂಸ್ಕಾರ ಒಬ್ಬ ಈ ಕಡೆ ಅಂದ್ರೆ ಒಬ್ಬ ಈ ಪುಣ್ಯಾತ್ಮ ಈ ಕಡೆ ಸಂಸ್ಕಾರ ಅಂತ. ಇಲ್ಲಿ ಲಡಾಖ್ ಹೋಗೋ ಮಧ್ಯ ದಾರಿಗೆ ನಿಲ್ಲಿಸ್ತೀವಿ ಚಾ ಕುಡಿಯೋಕ್ಕಾಗಿ. ಇಲ್ಲಿ ಮುಕ್ಳರಿ ಜನ ಸ್ಟಿಕ್ಕರ್ ಅನ್ಸರದೆ ಫೋನ್ ಮಾಡ್ರ ಕನ್ನಡ ಹೆಂಗಿದೆ ಅಂತ ನಂಬರ್ ಹಾಕ್ಯಾನಲ್ಲ. ಇದು ಕರ್ನಾಟಕದವ್ರು ಹುಡ್ಕನ, ಕರ್ನಾಟಕದಲ್ಲಿ K29 ರೈಡರ್. ಮತ್ ಕರ್ನಾಟಕದವ್ರು ಯಾರು ದರ್ಶನ? ಗೈಸ್ ಕರ್ನಾಟಕದವ್ರು ಒಬ್ರೆ, ಅವಾಗ ಒಬ್ರು ಕಂಡ್ರು. ಇವಾಗ ನಾನು ಇಲ್ಲ ಅಂಟಿಸ್ತೀನಿ. ಈಗ ಗೈಸ್ ಈಗ ನಮ್ ಸ್ಟಿಕ್ಕರ್ ಅನ್ಸಲ್ಲ. ಇದು ಎರಡನೇದಲ್ಲ, ಇದು 3ನೇ ಸ್ಟಿಕ್ಕರ್. ಚಿನ್ನೋ ಮೇಲೆ ಅನ್ಸು ನಾನ್ ಮೇಲೆ ಅನ್ಸ
ನಿನ್ ಜನ್ಮಕ್ಕೆ ಹೋಗೋ ಮೇಲೆ ಇವ್ರ ಮೇಲೆ ಅನ್ಸ್ಬಿಡತ್ತಾಗೆ ಒಂದು 50-60 ಐತಿ ಮುಕ್ಳೆ ಎಡ್ಸ್ಕೆಲ್ಲ ತಗೊಂಡೋಗಿ